Dear 7th standard students, welcome to Edu Allrounder channel. Today we are going to see the answers to your exercises. Chapter number 1, Major Developments in the World. Discuss in groups and answer. First question, mention the place of birth of Jesus Christ. Who was his mother? Jesus was born in Bethlehem. Bethlehem is in the Israel. His mother was Mary. Who was his mother? His mother was Mary. ಜೀಸಸ್ರು ಬೆತ್ಲೆಹಂ ಇಸ್ರೇಲ್ನ ಬೆತ್ಲೆಹಂ ಪಟ್ಟಣದಲ್ಲಿ ಜನಿಸಿದರು. ಅವರ ತಾಯಿ ಮೇರಿ. ವಿಚ್ ಇಸ್ ದ ಹೋಲಿ ಬುಕ್ ಆಫ್ ದ ಕ್ರಿಶ್ಚಿಯನ್ಸ್? ಬೈಬಲ್ ಇಸ್ ದ ಹೋಲಿ ಬುಕ್ ಆಫ್ ದ ಕ್ರಿಶ್ಚಿಯನ್ಸ್. ಬೈಬಲ್ ಇಸ್ ದ ಹೋಲಿ ಬುಕ್ ಆಫ್ ಕ್ರಿಶ್ಚಿಯನ್ಸ್. ಥರ್ಡ್ ಕ್ವಶನ್, ವಾಟ್ ಆರ್ ದ ಮೇನ್ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರಿಸ್ಟ್? ಜೀಸಸ್ ಕ್ರಿಸ್ತ್ ಅವರ ಮುಖ್ಯ ಬೋಧನೆಗಳು ಏನು? ವಿ ಆರ್ ಚಿಲ್ಡ್ರನ್ಸ್ ಆಫ್ ಗಾಡ್, ಹೆನ್ಸ್ ವಿ ಆರ್ ಆಲ್ ಬ್ರದರ್ಸ್. ನಾವೆಲ್ಲ ದೇವರ ಮಕ್ಕಳು, ಆದ್ದರಿಂದ ನಾವೆಲ್ಲ ಸಹೋದರರು ಅಂತ. ಪೀಪಲ್ ಶುಡ್ ಲೀಡ್ ಎ ಪ್ಯೂರ್ ಲೈಫ್ ವಿದೌಟ್ ಕಮಿಟಿಂಗ್ ಸಿನ್ಸ್. ಜನರು ಯಾವುದೇ ಪಾಪಗಳನ್ನು ಮಾಡದೆ ಪರಿಶುದ್ಧ ಜೀವನವನ್ನು ನಡೆಸಬೇಕು ಅಂತ ಕ್ರಿಸ್ತರು ಹೇಳಿದರು. Jesus said, love your neighbor as yourself. ನೆರೆಯವರನ್ನು ನಿಮ್ಮ ಹಾಗೆಯೇ ಪ್ರೀತಿಸಿರಿ. ವೆನ್ ಬೀಟನ್ ಆನ್ ದ ರೈಟ್ ಚೀಕ್ ಶೋ ದ ಲೆಫ್ಟ್. ಯಾವಾಗ ನಿಮ್ಮ ಬಲಕೆನ್ನೆಗೆ ಹೊಡೆದರೆ ಎಡಕೆನ್ನೆಯನ್ನು ತೋರಿಸಿರಿ ಅಂತ ಜೀಸಸ್ರು ಹೇಳಿದರು. ಸರ್ವಿಸ್ ಟು ಮನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್. ಜನಸೇವೆಯೇ ಜನಾರ್ದನ ಸೇವೆ ಅಂತ. ಜನರ ಸೇವೆಯೇ ದೇವರ ಸೇವೆ. ಫೋರ್ತ್ ಕ್ವಶನ್, ಹೂ ಈಸ್ ಪೋಪ್? ಪೋಪ್ ಈಸ್ ದ ಸುಪ್ರೀಂ ಹೆಡ್ ಆಫ್ ಕ್ರಿಶ್ಚಿಯನ್ ಚರ್ಚ್. ಕ್ರಿಶ್ಚಿಯನ್ ಚರ್ಚ್ ದೇವಾಲಯದ ಸುಪ್ರೀಂ ಹೆಡ್, ಪರಮೋಚ್ಚ ಅಧಿಕಾರಿ ಪೋಪ್. ಪರಮೋಚ್ಚ ಮುಖ್ಯಸ್ಥ ಪೋಪ್ ಅಂತ ಹೇಳ್ಬೋದು. ವಾಟ್ ವಾಸ್ ದ ಮೇನ್ ಕಾಸ್ ಆಫ್ ದ ಕ್ರುಸೈಡ್ಸ್? ಈ ಕ್ರುಸೈಡ್ಸ್ ಯುದ್ಧಗಳಿಗೆ ಮುಖ್ಯ ಕಾರಣ ಏನು? ಫಾರ್ ಎ ಲಾಂಗ್ ಟೈಮ್ ದ ಕ್ರಿಶ್ಚಿಯನ್ಸ್ ಅಂಡರ್ಟುಕ್ ಪಿಲ್ಗ್ರಿಮೇಜ್ ಟು ದರ್ ಹೋಲಿ ಪ್ಲೇಸಸ್ ಇನ್ ಪ್ಯಾಲೆಸ್ತೈನ್. ಬಹಳ ದಿವಸಗಳಿಂದ ಕ್ರಿಶ್ಚಿಯನ್ನರು ಪ್ಯಾಲೆಸ್ಟೈನ್ನ ಒಂದು ಪವಿತ್ರ ಸ್ಥಳಗಳಿಗೆ ಯಾತ್ರೆ ಹೋಗ್ತಾ ಇದ್ರು. However, when Palestine came under the Turks, ಯಾವಾಗ ಪ್ಯಾಲೆಸ್ತೈನ್ ಟರ್ಕರ ಅಧೀನದಲ್ಲಿ ಬಂತೋ, ದೇ ಸ್ಟಾಪ್ಡ್ ದ ಎಂಟ್ರಿ ಆಫ್ ದ ಕ್ರಿಶ್ಚಿಯನ್ಸ್ ಇನ್ ಟು ಪ್ಯಾಲೆಸ್ಟೈನ್. ಆಗ ಅವರು ಕ್ರಿಶ್ಚಿಯನ್ನರು ಪ್ಯಾಲೆಸ್ತೈನ್ ಒಳಗಡೆ ಬರುವುದನ್ನು ನಿರಾಕರಿಸಿದರು, ಅದಕ್ಕೆ ತಡೆ ಒಡ್ಡಿದರು. ದಿಸ್ ವಾಸ್ ದ ಮೇನ್ ಕಾಸ್ ಆಫ್ ದ ಕ್ರೂಸೈಡ್ಸ್. ಇದು ಈ ಕ್ರೂಸೈಡ್ ಯುದ್ಧಗಳು ನಡೆಯಲಿಕ್ಕೆ ಮುಖ್ಯ ಕಾರಣವಾಯಿತು. Sixth question, where was Prophet Muhammad born? Name the holy book of Islam. ಮೊಹಮ್ಮದ್ರು ಎಲ್ಲಿ ಜನಿಸಿದರು ಮತ್ತು ಅವರ ಪವಿತ್ರ ಪುಸ್ತಕ ಯಾವುದು ಅಂತ. ಪ್ರೊಫೆಟ್ ಮೊಹಮ್ಮದ್ ಬಾರ್ನ್ ಎಟ್ ಮೆಕ್ಕಾ ಇನ್ ಅರೇಬಿಯಾ. ಅರೇಬಿಯಾದ ಮೆಕ್ಕಾದಲ್ಲಿ ಅವರು ಜನಿಸಿದರು. ದ ಕೊರಾನ್, ಇಂಗ್ಲೀಷ್ನಲ್ಲಿ ನೋಡಿ, ದ ಕೊರಾನ್ ಅಂದರೆ ಕುರಾನ್ ಅಂತ, QURAN is the holy book of Islam. ಇಸ್ಲಾಂನ ಪವಿತ್ರ ಗ್ರಂಥ. ಸೆವೆಂತ್ ಕ್ವಶನ್ ನೋಡಿ, ವಾಟ್ ಆರ್ ದ ಮೇನ್ ಟೀಚಿಂಗ್ಸ್ ಆಫ್ ಇಸ್ಲಾಂ? ಇಸ್ಲಾಂ ಧರ್ಮದ ಬೋಧನೆಗಳೇನು? ಟೀಚಿಂಗ್ಸ್ ಆಫ್ ಇಸ್ಲಾಂ, ದರ್ ಇಸ್ ನೋ ಗಾಡ್ ಬಟ್ ಅಲ್ಲಾ ಆ್ಯಂಡ್ ಮೊಹಮ್ಮದ್ ಈಸ್ ಪ್ರಾಫೆಟ್. ದೆರ್ ಇಸ್ ನೋ ಅದರ್ ಗಾಡ್ ಅಂತ ಆಗಬೇಕದು. ದೆರ್ ಇಸ್ ನೋ ಗಾಡ್ ಅಂದರೆ ಅಲ್ಲಾನನ್ನು ಬಿಟ್ಟು ಬೇರೆ ದೇವರಿಲ್ಲ ಅಂತ. ಆ್ಯಂಡ್ ಮೊಹಮ್ಮದ್ ಈಸ್ ಇಸ್ ಪ್ರೊಫೆಟ್. ಮೊಹಮ್ಮದನು ದೇವದೂತ ಇದ್ದ ಹಾಗೆ ಅಂತ, ಪ್ರವಾದಿ. ಐಡಲ್ ಇನ್ ಎನಿ ಫಾರ್ಮ್ ಶುಡ್ ನಾಟ್ ಬಿ ವರ್ಷಿಪ್ಡ್ ಆಸ್ ಗಾಡ್. ಮೂರ್ತಿ ಪೂಜೆ ಸಲ್ಲದು, ದೇವರನ್ನು ಯಾವುದೇ ಮೂರ್ತಿ ರೂಪದಲ್ಲಿ ಪೂಜಿಸಬಾರದು ಅಂತ ಹೇಳಿದರು. ಎವ್ರಿ ಮುಸ್ಲಿಮ್ ಶುಡ್ ಬಿಕಮ್ ಎ ಸರ್ವೆಂಟ್ ಆಫ್ ಗಾಡ್ ಆ್ಯಂಡ್ ಬಿ ಆನೆಸ್ಟ್. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಈಕ್ವಲ್. ಪ್ರತಿಯೊಬ್ಬ ಮುಸ್ಲಿಮನು
ದೇವರ ಸೇವಕ, ಪ್ರಾಮಾಣಿಕನಾಗಿರಬೇಕು ಮತ್ತು ಎಲ್ಲ ಮಾನವರು ಸಮಾನರು ಅಂತ ಅವರು ಬೋಧಿಸಿದರು. ನೋಡಿ, ಮರ್ಚೆಂಟ್ ಶುಡ್ ನಾಟ್ ಚೀಟ್, ಇಂಟ್ರೆಸ್ಟ್ ಶುಡ್ ನಾಟ್ ಬಿ ಕಲೆಕ್ಟೆಡ್ ಆನ್ ದ ಮನಿ ಲೆಂಟ್, ದ ಮುಸ್ಲಿಮ್ ಶುಡ್ ಅವಾಯ್ಡ್ ಪ್ರಾಕ್ಟೀಸಿಂಗ್ ಇನ್ಫಂಟಿಸೈಡ್, ಈಟಿಂಗ್ ಪೋರ್ಕ್ ಆ್ಯಂಡ್ ಡ್ರಿಂಕಿಂಗ್ ಲಿಕ್ಕರ್. ನೋಡಿ, ಇದು ಕೂಡ ಹೇಳಿದರು ಅವರು. ಮೋಸ ಮಾಡಬಾರ್ದು, ಹಣಕ್ಕೆ ಬಡ್ಡಿಯನ್ನು ತೆಗೆದುಕೊಳ್ಬಾರ್ದು, ಶಿಶು ಹತ್ಯೆ ಮಾಡಬಾರ್ದು, ಹಂದಿಯನ್ನು ತಿನ್ನಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತೆಲ್ಲ ಹೇಳಿದರು. ಇನ್ನು ಮುಖ್ಯವಾದವು ಅಂದರೆ ಎವ್ರಿ ಮುಸ್ಲಿಮ್ ಶುಡ್ ಪ್ರೇ 5 times a day ಫೇಸಿಂಗ್ ದ ಡೈರೆಕ್ಷನ್ ಆಫ್ ಕಾಬಾ. ಕಾಬಾದ ಕಡೆಗೆ ಮುಖ ಮಾಡಿ ದಿವಸಕ್ಕೆ 5 ಸಾರೆ ಪ್ರಾರ್ಥನೆ ಮಾಡಬೇಕು. ಅದನ್ನು ನಮಾಜ್ ಅಂತ ಕರೀತಾರೆ. ಆ್ಯಂಡ್ ಫಾಸ್ಟ್ ಡ್ಯೂರಿಂಗ್ ದ ಡೇ ಟೈಮ್ ಇನ್ ದ ಮಂತ್ ಆಫ್ ರಂಜಾನ್ ತಿಂಗಳಿನಲ್ಲಿ ಉಪವಾಸ ಮಾಡಬೇಕು. ದ ರಿಚ್ ಶುಡ್ ಕಂಪಲ್ಸರಿಲಿ ಗಿವ್ ಚಾರಿಟಿ, ಅದಕ್ಕೆ ಜಕಾತ್ ಅಂತಾರೆ. ಶ್ರೀಮಂತರು ಬಡವರಿಗೆ ದಾನವನ್ನು ನೀಡಬೇಕು. ದ ಮುಸ್ಲಿಮ್ ಶುಡ್ ಅಂಡರ್ಟೇಕ್ ಪಿಲ್ಗ್ರಿಮೇಜ್ ಟು ಮೆಕ್ಕಾ ಎಟ್ ಲೀಸ್ಟ್ ಒನ್ಸ್ ಪ್ರೊವೈಡೆಡ್ ಒನ್ ಕ್ಯಾನ್ ಅಫರ್ಡ್. ಸಾಧ್ಯವಾದರೆ ಜೀವನದಲ್ಲಿ ಒಮ್ಮೆ ಆದರೂ ಮೆಕ್ಕಾಕ್ಕೆ ಹೋಗಬೇಕು ಅಂತ, ಹಜ್ ಯಾತ್ರೆ ಅಂತ ಕರೀತಾರೆ, ಅದನ್ನು ನೀವು ಕೇಳಿರಬೇಕು. ಮೆನ್ಷನ್ ಎನಿ 2 ಕಾಂಟ್ರಿಬ್ಯೂಷನ್ಸ್ ಆಫ್ ದ ಅರಬ್ ಸಿವಿಲೈಜೇಷನ್. ಅರಬ್ ನಾಗರಿಕತೆಗೆ 2 ಕೊಡುಗೆಗಳು ಯಾವುವು? ದ ಅರಬ್ಸ್ ಮೇಡ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಆಲ್ಜಿಬ್ರಾ, ಕೆಮಿಸ್ಟ್ರಿ ಆ್ಯಂಡ್ ಆಸ್ಟ್ರಾನಮಿ. ನೋಡಿ, ಆಲ್ಜಿಬ್ರಾ, ಕೆಮಿಸ್ಟ್ರಿ ಮತ್ತು ಆಸ್ಟ್ರಾನಮಿಯಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಅರಬ್ರು. ಅರಬ್ಸ್ ಕನ್ಸ್ಟ್ರಕ್ಟೆಡ್ ಇಂಪ್ರೆಸಿವ್ ಪ್ಯಾಲೇಸಸ್, ಮಾಸ್ಕ್ಸ್, ಲೈಬ್ರರೀಸ್ ಆ್ಯಂಡ್ ಹಾಸ್ಪಿಟಲ್ಸ್. ಇವು ಅರಬರ ಕೊಡುಗೆಗಳು. ಇನ್ನು ಹೆಚ್ಚಿನದಾಗಿ ನೀವು ನೆನಪಿಟ್ಕೋಬಹುವಂಥದ್ದಂದರೆ ಅರಬ್ಸ್ ಮೇಡ್ ದರ್ ಓನ್ ಕಾಂಟ್ರಿಬ್ಯೂಷನ್ ಟು ಲಿಟ್ರೇಚರ್. ಸಾಹಿತ್ಯಕ್ಕೆ ಕೂಡ ತಮ್ಮದೇ ಆದ ಕೊಡುಗೆಗಳನ್ನು ಅರಬರು ನೀಡಿದ್ದಾರೆ. ದ ಅರೇಬಿಯನ್ ನೈಟ್ಸ್, ಒಮರ್ ಖಯಾಮ್ಸ್ ರುಬಾಯತ್ ಆ್ಯಂಡ್ ಫಿರ್ದೌಸಿಸ್ ಶಾನಾಮಾ ಆರ್ ಸಮ್ ಆಫ್ ದ ವೆಲ್ ನೋನ್ ಎಪಿಕ್ ಇನ್ ಪರ್ಷಿಯನ್ ಲ್ಯಾಂಗ್ವೇಜ್. ಈ ಅರೇಬಿಯನ್ ನೈಟ್ಸ್ ಮತ್ತು ಉಮರ್ ಖಯಾಮನ ರುಬಾಯತ್ ಆ್ಯಂಡ್ ಫಿರ್ದೌಸಿಯ ಶಹನಾಮಾ ಇವೆಲ್ಲ ತುಂಬ ಪ್ರಸಿದ್ಧವಾದ ಕೃತಿಗಳು. ಪರ್ಷಿಯನ್ ಲ್ಯಾಂಗ್ವೇಜ್ನಲ್ಲಿ, ಪರ್ಷಿಯಾದ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ. 9th ಕ್ವಶನ್ ನೋಡಿ, ಹೂ ವಾಸ್ ಕುಬ್ಲಾಯ್ ಖಾನ್? ಕುಬ್ಲಾಯ್ ಖಾನ್ ವಾಸ್ ದ ಗ್ರ್ಯಾಂಡ್ ಸನ್ ಆಫ್ ಕೆಂಗೀಸ್ ಖಾನ್. ಹಿ ವಾಸ್ ಎ ಗ್ರೇಟ್ ವಾರಿಯರ್. ನೋಡಿ, ಚೆಂಗೀಸ್ ಖಾನನ ಮೊಮ್ಮಗ ಕುಬ್ಲಾಯ್ ಖಾನ್, ಅವನು ಮಹಾ ಹೋರಾಟಗಾರ. ಹಿ ಓವರ್ಥ್ರೂ ದ ರೂಲರ್ ಆಫ್ ಚೈನಾ ಆ್ಯಂಡ್ ಬಿಕಮ್ ದ ಎಂಪ್ರರ್ ಆಫ್ ಚೈನಾ. ಚೈನಾದ ದೊರೆಯನ್ನು ಸೋಲಿಸಿ ಆತ ಚೈನಾದ ಚಕ್ರವರ್ತಿಯಾದ. ಹಿ ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್, ಆತ ಒಳ್ಳೆಯ ಆಡಳಿತಗಾರ. ಆ್ಯಂಡ್ ಎ ಕೈಂಡ್ ರೂಲರ್, ತುಂಬ ದಯಾಳುವಾದ ದೊರೆ. ಹಿ ಅಂಡರ್ಟುಕ್ ಸೆವರಲ್ ಪಬ್ಲಿಕ್ ವರ್ಕ್ಸ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್. ಆತ ಅನೇಕ ಸಾರ್ವಜನಿಕ ಕೆಲಸಗಳನ್ನು ಜನರ ಕಲ್ಯಾಣಕ್ಕಾಗಿ ಕೈಗೊಂಡ. ಕುಬ್ಲಾಯ್ ಖಾನ್ ಒಬ್ಬ ಒಳ್ಳೆಯ ದೊರೆಯಾಗಿದ್ದ. ಲಾಸ್ಟ್ ಕ್ವಶನ್, ರೈಟ್ ಎ ನೋಟ್ ಆನ್ ದ ಒಟೋಮನ್ ಟರ್ಕ್ಸ್. ಒಟೋಮನ್ ಟರ್ಕ್ರ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ದ ಟರ್ಕ್ಸ್ ಬಿಲಾಂಗ್ ಟು ಎ ನೊಮ್ಯಾಡಿಕ್ ಟ್ರೈಬ್. ನೊಮ್ಯಾಡಿಕ್ ಟ್ರೈಬ್ ಅಂದರೆ ಅಲೆಮಾರಿ ಜನಾಂಗ ಅಂತ. ನೊಮ್ಯಾಡಿಕ್ ಟ್ರೈಬ್ ಆಫ್ ಟರ್ಕಿಸ್ತಾನ್. ಇದು ಸೆಂಟ್ರಲ್ ಏಷ್ಯಾದಲ್ಲಿ ಬರುವಂಥ ಟರ್ಕಿಸ್ತಾನದ ಒಂದು ಅಲೆಮಾರಿ ಜನಾಂಗ. ದೇ ಅಕ್ಸೆಪ್ಟೆಡ್ ಇಸ್ಲಾಮಿಕ್ ಫೇತ್. ಇಸ್ಲಾಂ ಧರ್ಮವನ್ನು ಇವರು ನಂಬಿದರು. ಆಫ್ಟರ್ ದ ಡಿಕ್ಲೈನ್ ಆಫ್ ಕುಬ್ಲಾಯ್ ಖಾನ್ಸ್ ಎಂಪೈರ್, ಕುಬ್ಲಾಯನ್ ಖಾನ್ನ ಸಾಮ್ರಾಜ್ಯ ಅವನತಿಯ ನಂತರ ದ ಟರ್ಕ್ಸ್ ಫೌಂಡೆಡ್ ಎ ಮಿಲಿಟರಿ ಕಿಂಗ್ಡಮ್ ಕಾಲ್ಡ್ ದ ಒಟೋಮನ್. ಟರ್ಕರು ತಮ್ಮ ಒಂದು ಸೈನಿಕ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಬೈ ಕಾಂಕ್ರಿಂಗ್ ದ ನೇಬರಿಂಗ್ ರೀಜನ್ಸ್ ದೇ ಎನ್ಲಾರ್ಜ್ ದೇರ್ ಕಿಂಗ್ಡಮ್. ನೆರೆಹೊರೆಯ ಪ್ರದೇಶಗಳನ್ನು ಗೆಲ್ಲುವುದರೊಂದಿಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ದ ಒಟೋಮನ್ ಟರ್ಕ್ಸ್ ಇನ್ವೇಡೆಡ್ ಇಂಡಿಯಾ ಸೆವರಲ್ ಟೈಮ್ಸ್. ಈ ಒಟೋಮನ್ ಟರ್ಕರು ಭಾರತವನ್ನು ಕೂಡ ಹಲವಾರು ಸಾರಿ ದಾಳಿ ಮಾಡಿದರು. ಲೂಟೆಡ್ ಎನಾರ್ಮಸ್ ವೆಲ್ತ್. ಸಾಕಷ್ಟು ಇಲ್ಲಿಯ ಸಂಪತ್ತನ್ನು ದೋಚಿದರು. ಆ್ಯಂಡ್ ಕಾಸ್ಡ್ ಕನ್ಸಿಡರೇಬಲ್ ಲಾಸ್. ಸಾಕಷ್ಟು ಹಾನಿಯನ್ನು ಮಾಡಿದರು. ಆ್ಯಂಡ್ ಸಫರಿಂಗ್ ಟು ದ ಪೀಪಲ್. ಜನರಿಗೆ ಸಾಕಷ್ಟು ತೊಂದರೆಯನ್ನು ಕೂಡ ಕೊಟ್ಟರು. ಇಲ್ಲಿಗೆ ಈ
ನಿಮ್ಮ 1ನೇ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾದವು. ನಮ್ಮ ಏಜು ಆಲ್ರೌಂಡರ್ ಚಾನಲನ್ನು ತಪ್ಪದೆ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಅದರಿಂದ ಬಂದು ಅನುಕೂಲ ಆಗ್ತದೆ. ನಮ್ಮ ಇನ್ನೊಂದು ಚಾನಲ್ ಆದ ಸಿರಿ ಮೊಬೈಲ್ ಸ್ಕೂಲನ್ನು ತಪ್ಪದೆ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.